ನಮಸ್ಕಾರ. ಇವತ್ತು ಸಿ ಪಿ ಸಿಯ ಯೂನಿಟ್ 4ನ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈಗಾಗಲೇ ನಾನು ಅರೆಸ್ಟ್ ಬಿಫೋರ್ ಜಜ್ಮೆಂಟ್ ಮಾಡಿದ್ದೀನಿ. ಇದು ಅದೇ ತೆರನಾದಂಥ ಅದೇ ಪ್ರಿನ್ಸಿಪಲ್ನಲ್ಲಿರ್ತಕ್ಕಂಥ ವಿಡಿಯೋ, ಯೂನಿಟ್ 4ನ ವಿಡಿಯೋ. ಇದೇನು ಅಂತಂದರೆ ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್. ತೀರ್ಪು ಬರೋಕ್ಕಿಂತ ಮೊದಲೇ, ಡಿಕ್ರಿ ಕೊಡೋಕ್ಕಿಂತ ಮೊದಲೇ ನಾವು ಒಬ್ಬ ವ್ಯಕ್ತಿಯನ್ನು ದಸ್ತಗಿರಿ ಮಾಡ್ಬೋದು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದು ಕೂಡ ಅಷ್ಟೇ. ಆರ್ಡರ್ 38ನ ಉಳಿದ ಭಾಗ ಇದು. ರೂಲ್ 5 to 10ನಲ್ಲಿ ಇದು ಬರುತ್ತೆ. ಒಂದೇ ಆರ್ಡರ್ನಲ್ಲಿ ಎರಡೂ ಇದೆ. ಅಟ್ಯಾಚ್ಮೆಂಟು ಮಾಡ್ಬೋದು, ಅರೆಸ್ಟು ಮಾಡ್ಬೋದು. ಇದು ಇವತ್ತಿನ ವಿಡಿಯೋನ ನಾನು ಅಟ್ಯಾಚ್ಮೆಂಟ್ ಬಗ್ಗೆ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಇಲ್ಲಿ ಹೆಚ್ಚು ಏನು ಚರ್ಚೆ ಮಾಡುವಂಥದ್ದಿಲ್ಲ. ಅಲ್ಲಿರುವ ಉದ್ದೇಶಗಳೇ ಇಲ್ಲಿ ಇರ್ತವೆ. ಇದನ್ನು ಸ್ಟ್ಯಾಚ್ಯೂಟರಿ ಏನು ಹೇಳ್ತದೆ ನೋಡೋಣ. ಆಮೇಲೆ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್, ಕೋರ್ಟ್ ರೆಕಾರ್ಡ್ ರೀಸನ್ಸ್. ಇಲ್ಲೂ ಕೂಡ ಈ ಅರೆಸ್ಟ್ ಮಾಡಬೇಕಾದ್ರೆ ಕೋರ್ಟು ರೀಸನ್ಸ್, ಅಲ್ಲೂ ಕೂಡ ರೀಸನ್ಸ್ ಮೆನ್ಷನ್ ಮಾಡಬೇಕಾಗ್ತದೆ. ಆಮೇಲೆ ನೇಚರ್ ಆಫ್ ಪವರ್, ಇದು ಸ್ಪೇರಿಂಗ್ಲಿ ವಿಲ್ ಯೂಸ್, ಎಕ್ಸ್ಟ್ರಾರ್ಡಿನರಿ ಪವರ್. ಇದಕ್ಕೆ ಏನೇನು ಕಂಡೀಷನ್ಸು, ಪ್ರೊಸೀಜರ್ಸು, ಕೇಸ್ ಲಾಸ್, ಎವ್ರಿಥಿಂಗ್ ಈಸ್ ಆಲ್ಮೋಸ್ಟ್ ಸೇಮ್. ಓನ್ಲಿ ಆ್ಯಕ್ಷನ್ ಈಸ್ ಡಿಫ್ರೆಂಟ್. ಅಲ್ಲಿ ದಸ್ತಗಿರಿ ಮಾಡ್ತೀವಿ, ಇಲ್ಲಿ ಪ್ರಾಪರ್ಟಿನ ನಾವೇನು ಮಾಡ್ತೀವಿ, ಜಪ್ತಿ ಮಾಡ್ತೀವಿ. ಅಷ್ಟೇ ವ್ಯತ್ಯಾಸ. ಉಳಿದೆಲ್ಲ ಸೇಮ್ ಇದೆ. ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್ ಈಸ್ ಎ preventive civil remedy that allows the court to block or secure the defendant's property before final decree is issued. ಅಂದರೆ ಅಂತಿಮವಾಗಿ ಡಿಕ್ರಿಯನ್ನು ಜಾರಿ ಮಾಡುವುದಕ್ಕಿಂತ ಮೊದಲು ಏನು ಮಾಡ್ತೀವಿ, ನಾವು ಇಲ್ಲಿ ಪ್ರಾಪರ್ಟಿನ ಜಪ್ತಿ ಮಾಡಿಬಿಡ್ತೀವಿ. ಯಾಕೆ ಮಾಡ್ತೀವಿ ಅಂತಂದರೆ ಅವನು ಪ್ರಾಪರ್ಟಿ ಡಿಸ್ಪೋಸ್ ಮಾಡ್ಬೋದು, ಅಥವಾ ಪ್ರಾಪರ್ಟಿ ಕಣ್ಮರೆ ಮಾಡ್ಬೋದು, ಪ್ರಾಪರ್ಟಿನ ಆ ಜಾಗದಿಂದ ಎಲ್ಲಿ ಸಿಗಲಾರ್ದಂಗೆ ತೆಗೆದುಕೊಂಡು ಹೋಗಿಡ್ಬೋದು. ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಇದನ್ನು ಮಾಡ್ತೀವಿ. ದ ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಇಟ್ ಇನ್ ಕನ್ನಡ ಹಿಯರ್. ಅಗೇನ್ ಐ ಟೆಲ್ ಯು, ಇಟ್ ಈಸ್ ನಾಟ್ ಪ್ಯೂನಿಟಿವ್ ಬಟ್ ಇಟ್ ಈಸ್ ಪ್ರೊಟೆಕ್ಟಿವ್. ಅಂದರೆ ಡಿಕ್ರಿ ಜಾರಿಯಾಗುವ ರೀತಿಯಲ್ಲಿ ನೋಡಿಕೊಳ್ಳುವುದಕ್ಕೋಸ್ಕರ, ಡಿಕ್ರಿಯ ರಕ್ಷಣೆಗೋಸ್ಕರ ಮಾಡುವಂತಹ ಒಂದು ಪ್ರಕ್ರಿಯೆ ಇದು. ಇಲ್ಲೇನಾಗುತ್ತೆ ಅಂತಂದರೆ, ಇನ್ನೂ ಟ್ರಯಲ್ ನಡೀತಾ ಇರ್ತದೆ. ಆವಾಗ ಜಡ್ಜ್ಗೂ ಆಮೇಲೆ ಮತ್ತು ಪ್ಲೇಂಟಿಫ್ಗೂ ಒಂದು ಅನ್ನಿಸ್ತದೆ, ಪ್ರಾಪರ್ಟಿಯನ್ನು ನಾಶ ಮಾಡಿಬಿಡ್ತಾನೆ, ನಮಗೆ ಆ್ಯಕ್ಚುಲಿ ಡಿಕ್ರಿ ಆದರೂ ಪ್ರಾಪರ್ಟಿ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಇದನ್ನು ಮಾಡ್ತೀವಿ. ಕಂಡೀಷನ್ಸ್ ಫಾರ್ ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಜ್ಮೆಂಟ್. ದ ಕೋರ್ಟ್ ಮೇ ಡೈರೆಕ್ಟ್ ದ ಡಿಪೆಂಡೆಂಟ್. ನೋಡಿ, ಡಿಪೆಂಡೆಂಟ್ಗೆ ಅವರು ನಿರ್ದೇಶನ ಕೊಡ್ತಾರೆ. ನೋಡಪ್ಪ, ನೀನು ನಮಗೆ ಸೂಕ್ತವಾದ ಭದ್ರತೆ ಕೊಡಬೇಕು, ಅಥವಾ ಪ್ರೊಡ್ಯೂಸ್ ಆ್ಯಂಡ್ ಪ್ಲೇಸ್ ಪ್ರಾಪರ್ಟಿ ಎಟ್ ಡಿಸ್ಪೋಸಲ್ ಆಫ್ ದ ಕೋರ್ಟ್. ಆ ನಿನ್ನ ಪ್ರಾಪರ್ಟಿ ಇದೆಯಲ್ಲ, ಅದನ್ನು ಕೋರ್ಟಿನ ಜವಾಬ್ದಾರಿಗೆ, ನ್ಯಾಯಾಲಯದ ಜವಾಬ್ದಾರಿಗೆ ಬಿಟ್ಟುಬಿಡಬೇಕು. ಇಲ್ಲ ಅಂದರೆ ನೀನು ಯಾಕೆ ಆ ರೀತಿ ಕೊಡೋದಿಲ್ಲ ಅನ್ನೋದಕ್ಕೆ ಕಾರಣವನ್ನು ಕೊಡಬೇಕು. ಇವಿಷ್ಟು ಕೊಡದೆ ಹೋದ್ರೆ ನಾವೇನು ಮಾಡ್ತೀವಿ, ಪ್ರಾಪರ್ಟಿನ ಅಟ್ಯಾಚ್ ಮಾಡ್ತೀವಿ, ಜಪ್ತಿ ಮಾಡ್ತೀವಿ ಅನ್ನುವಂಥ ಒಂದು ನಿರ್ಧಾರವನ್ನು ಕೋರ್ಟು ಅವನಿಗೆ ಹೇಳಬೇಕು. ಓಕೆ, ದೆನ್ ವಾಟ್ ಈಸ್ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್? ಕೋರ್ಟಿನ ಕಡ್ಡಾಯವಾದಂತಹ ಒಂದು ಅವಶ್ಯಕತೆ ಏನಿದೆ? ನ್ಯಾಯಾಲಯವು ಕಾರಣವನ್ನು ಮಾಡಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಗಿವ್ ರೀಸನ್ಸ್. ದಿಸ್ ಪ್ರಿವೆಂಟ್ಸ್ ಮಿಸ್ಯೂಸ್. ಅಂದರೆ ನ್ಯಾಯಾಲಯವು ಇದನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು ಅಂತ. ಯಾಕೆ ನಾನು ಆಸ್ತಿಯನ್ನು ಮುಟ್ಗೋಲು ಹಾಕ್ತಾ ಇದ್ದೀನಿ, ಶೂಟ್ ಪ್ರಾಪರ್ಟಿಯನ್ನು ಮುಟ್ಗೋಲು ಹಾಕ್ತಿದ್ದೀನಿ ಅನ್ನೋದನ್ನು ರೆಕಾರ್ಡ್ ಮಾಡಬೇಕು, ದಾಖಲಿಸಬೇಕು. ಆರ್ಡರ್ 38ನ ರೂಲ್ಸ್ ಏನು ಹೇಳ್ತವೆ ಅಂತಂದರೆ, ಅಟ್ಯಾಚ್ಮೆಂಟ್ ಇಫ್ ಡಿಫೆಂಡೆಂಟ್ ಫೇಲ್ಸ್ ಟು ಶೋ ಕಾಸ್. ಅಲ್ಲಿಯೂ ಅದೇ ಥರ ಇದೆ. ಇಲ್ಲಿ ಅವನು ಯಾಕೆ ನನ್ನ ಆಸ್ತಿಯನ್ನು ನೀವು ಮುಟ್ಗೋಲು ಹಾಕಬಾರ್ದು ಅಥವಾ ಜಪ್ತಿ ಮಾಡಬಾರ್ದು ಅನ್ನೋದಕ್ಕೆ ಸಕಾರಣಗಳನ್ನು ಕೊಟ್ಟರೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಕಾರಣಗಳನ್ನು ಕೊಡದೆ ಹೋದರೆ, ಇಫ್ ಈ ಫೇಲ್ಸ್ ಟು ಫರ್ನಿಶ್ ಸೆಕ್ಯೂರಿಟಿ, ಕೋರ್ಟ್ ಮೇ ಇಶ್ಯೂ ಅಟ್ಯಾಚ್ಮೆಂಟ್ ಆರ್ಡರ್. ಆ ರೀತಿಯಾದಂಥ ಕಾರಣಗಳನ್ನು, ಸರಿಯಾದ ಸೂಕ್ತವಾದ ಕಾರಣಗಳನ್ನು ಕೊಡದೆ ಹೋದ ಸಂದರ್ಭದಲ್ಲಿ ಮಾತ್ರ ಕೋರ್ಟ್ ಏನು ಮಾಡ್ಬೋದು, ಅಟ್ಯಾಚ್ಮೆಂಟ್ ಮಾಡ್ಬೋದು. ರೂಲ್ 7 ಏನು ಹೇಳ್ತದೆ, ಯಾವ ರೀತಿ ಅಟ್ಯಾಚ್ಮೆಂಟ್ ಮಾಡಬೇಕು? ಅಟ್ಯಾಚ್ಮೆಂಟ್ ಈಸ್ ಡನ್ ಆಸ್ ಪರ್ ದ ಪ್ರೊಸೀಜರ್ ಆಫ್ ಡಿಕ್ರಿ ಎಕ್ಸಿಕ್ಯೂಷನ್. ನೋಡಿ, ಈ ಎಕ್ಸಿಕ್ಯೂಷನ್ ಡಿಕ್ರಿ ಏನಿದೆ ನಮ್ಮದು ಆರ್ಡರ್ 21ನಲ್ಲಿ, ಅಲ್ಲಿ ಹೆಂಗೆ ಮಾಡ್ತೀವೋ ಅದೇ ರೀತಿ ಮಾಡಬೇಕು. ರಿಮೂವಲ್ ಆಫ್ ಅಟ್ಯಾಚ್ಮೆಂಟ್ ಆನ್ ಸೆಕ್ಯೂರಿಟಿ. ಒಂದು ವೇಳೆ ಅವನು ಭದ್ರತೆಯನ್ನು ಒದಗಿಸಿದರೆ ಅಟ್ಯಾಚ್ಮೆಂಟ್ ಮಾಡಿದ್ದನ್ನು ವಾಪಸ್ ಕೊಡ್ಬೋದು. ಇಫ್ ಡಿಪೆಂಡೆಂಟ್ ಪ್ರೊವೈಡ್ಸ್ ಸಫಿಷಿಯಂಟ್ ಸೆಕ್ಯೂರಿಟಿ ಲೇಟರ್, ನಂತರದಲ್ಲಿ ಕೊಟ್ಟರೆ ಅಟ್ಯಾಚ್ಮೆಂಟ್ ಈಸ್ ಲಿಫ್ಟೆಡ್, ಜಪ್ತಿಯನ್ನು ತೆಗೆದು ಹಾಕ್ಬೋದು. ರೂಲ್ 9 ಏನು ಹೇಳ್ತದೆ, ವೇಕೆನ್ಸಿ ಆರ್ ರಿಮೂವಲ್ ಆಫ್ ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ ಆಟೋಮೆಟಿಕಲಿ ಎಂಡ್ಸ್ ಇಫ್ ದ ಸೂಟ್ ಈಸ್ ಡಿಸ್ಮಿಸ್ಡ್. ನಾವು ಅಕಸ್ಮಾತ್ ನಾವೇನು ಅಂದ್ಕೊಂಡಿರ್ತೀವಿ, ಪ್ಲೇಂಟಿಫ್ನೇ ಗೆಲ್ತಾನೆ ಅಂದ್ಕೊಂಡಿರ್ತೀವಿ.
ಪ್ಲೇಂಟಿಫ್ನ ಶೂಟರ್ ಡಿಸ್ಮಿಸ್ ಆಗಿಬಿಟ್ರೆ ಆವಾಗ ಅಟ್ಯಾಚ್ಮೆಂಟ್ ಮಾಡಿದ್ದು ತಪ್ಪಾಗ್ತದೆ. ಆವಾಗ ಆಟೋಮೆಟಿಕಲಿ ಅಟ್ಯಾಚ್ಮೆಂಟ್ ಏನಾಗುತ್ತೆ, ರದ್ದಾಗುತ್ತೆ ಅನ್ನೋದನ್ನು ನಾವು ರೂಲ್ 9ನಲ್ಲಿ ನೋಡ್ತೀವಿ. ಸೊ ನೇಚರ್ ಆ್ಯಂಡ್ ಪವರ್, ಈ ಒಂದು ನ್ಯಾಯಾಲಯದ ಅಧಿಕಾರದ ಸ್ವಭಾವವನ್ನು ನಾವು ನೋಡೋದಾದರೆ ನೋಡಿ, ಇಟ್ ಈಸ್ ಎಕ್ಸ್ಟ್ರಾರ್ಡಿನರಿ, ನಾನು ಹೇಳಿದ್ನಲ್ವಾ, ಆ್ಯಂಡ್ ಡ್ರಾಸ್ಟಿಕ್ ರೆಮಿಡಿ, ಗಂಭೀರವಾದಂತಹ ಕ್ರಮ ಇದು, ಮಧ್ಯಂತರ ಕ್ರಮ. ಆದ್ದರಿಂದ ಮಾಡಬೇಕಾದ್ರೆ 10 ಸಲ ಯೋಚನೆ ಮಾಡಿ ಮಾಡಬೇಕು. ಯಾಕೆ ಮಾಡ್ತೀವಿ ನಾವು? ಟು ಪ್ರಿವೆಂಟ್ ಡಿಫೀಟ್ ಆಫ್ ಡಿಕ್ರಿ, ನಿಮ್ಮ ತೀರ್ಪೇ ಸೋತು ಹೋಗಬಾರ್ದು, ತೀರ್ಪು ಗೆಲ್ಲಬೇಕು, ಅದಕ್ಕೆ ಮಾಡ್ತೀವಿ. ಆಮೇಲೆ ಡಿಕ್ರಿ ಜಾರಿ ಆಗದಂತೆ ಅವನು ತಡೆಯೋ ಅವಕಾಶ ಅವನಿಗೆ ಕೊಡಬಾರ್ದು. ಪ್ಲೇಂಟಿಫ್ ಮಸ್ಟ್ ಶೋ ರಿಯಲ್ ಡೇಂಜರ್, ನಿಜವಾಗಿಯೂ ನನಗೆ ಅಪಾಯ ಇದೆ, ನನಗೆ ನನ್ನ ಡಿಕ್ರಿ ಮಾಡಿದಂತಹ ನನ್ನ ರೈಟ್ಸ್ ಏನಿದ್ದಾವೆ ಅವು ನನಗೆ ಸಿಗೋದಿಲ್ಲ ಅನ್ನುವ ಅವರ ಹೇಳಿಕೆ ಇದೆಯಲ್ಲ, ಅದು ನಿಜ ಇರಬೇಕು. ಅಪಾಯ ನಿಜವಾಗೇ ಇದೆ, ವಾಸ್ತವಿಕವಾಗಿದೆ ಅನ್ನೋದು ಕೋರ್ಟ್ಗೆ ಅವನು ಮನದಟ್ಟು ಮಾಡಬೇಕು. ಈ ಎಲ್ಲ ಸಂದರ್ಭಗಳನ್ನು ನಾವು ನೋಡಿದಾಗ ಆ ರೀತಿಯಾದಂತಹ ಒಂದು ಆರ್ಡರ್ನ ಕೊಡುವಂಥ ಪರಿಸ್ಥಿತಿ ಬರ್ತದೆ. ಸೊ ಏನೇನು ಎಸೆನ್ಷಿಯಲ್ ಕಂಡೀಷನ್ಸ್ ಹಂಗಾರೆ, ಮೇಲ್ನೋಟಕ್ಕೆ ಅವನು ಆಸ್ತಿಯನ್ನು ಲಪ್ಟಾಯಿಸ್ತಾನೆ ಅನಿಸ್ಬೇಕು, ಮಾರಾಟ ಮಾಡ್ತಾನೆ, ಕಾಣೆ ಆಗ್ಲಾರ್ದಂಗೆ ಮಾಡ್ತಾನೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನಮಗೆ ಸಾಬೀತಾಗ್ಬೋದು. ಪ್ಲೇಂಟಿಫ್ ಹ್ಯಾಸ್ ಎ ಪ್ರೈಮಾ ಫೇಸೈ ಕೇಸ್, ಅವನಿಗೆ ಗೊತ್ತಿದೆ ಆಗತ್ತೆ ಅನ್ನೋದನ್ನು ಅವನು ಮೇಲ್ನೋಟಕ್ಕೆ ಸಾಬೀತುಪಡಿಸ್ತಾನೆ. ಆಮೇಲೆ ಡಿಪೆಂಡೆಂಟ್ನ ಬಿಹೇವಿಯರು ಹಾಗೆ ಇರುತ್ತೆ, ಆ್ಯಕ್ಟಿಂಗ್ ವಿತ್ ಇಂಟೆಂಟ್ ಟು ಅಬ್ಸ್ಟ್ರಕ್ಟ್ ಎಕ್ಸಿಕ್ಯೂಷನ್. ಡಿಪೆಂಡೆಂಟ್ ಇಲ್ಲಿ ಪ್ರತಿವಾದಿನೂ ಕೂಡ ಅವನ ಚಲನವಲನಗಳು ಹೇಗಿದ್ದಾವೆ ಅಂದರೆ, ಹೌದು ಅವನು ಆ ರೀತಿ ಮಾಡುವ ಸಾಧ್ಯತೆ ಇದೆ ಅಂಥೇಳಿ ಕೋರ್ಟಿಗೆ ಅನಿಸ್ಬೋದು ಅಂತಹ ಸಂದರ್ಭದಲ್ಲಿ. ಆ್ಯಂಡ್ ಈ ಕೊಟ್ಟಂತಹ ಅಪ್ಲಿಕೇಶನ್ ಏನು ಪ್ಲೇಂಟಿಫ್ ಅಪ್ಲಿಕೇಶನ್ ಕೊಡ್ತಾನಲ್ವಾ, ಅದು ಸದ್ಭಾವದಿಂದ ಕೂಡಿರಬೇಕು ಅಂತಕ್ಕಂಥದ್ದು. ಆದ್ದರಿಂದ ಇದು ಇದರ ಸ್ವಭಾವ. ಸೊ ಇಲ್ಲಿ ಪ್ರೊಸೀಜರ್ ಯಾವ ರೀತಿ ಪ್ರೊಸೀಜರ್ ಮಾಡ್ತಾರೆ, ಪ್ಲೇಂಟಿಫ್ ಅಪ್ಲಿಕೇಶನ್ ಹಾಕ್ತಾನೆ, ಕೋರ್ಟ್ ಅಪ್ಲಿಕೇಶನ್ ಇವನು ಹಾಕಿದ ಕೂಡಲೇ ಕೋರ್ಟ್ ಏನು ಮಾಡುತ್ತೆ, ಡಿಪೆಂಡೆಂಟ್ಗೆ ನೋಟಿಸ್ ಕೊಡುತ್ತೆ. ಪ್ಲೇಂಟಿಫ್ ಅಪ್ಲಿಕೇಶನ್ ಹಾಕ್ತಾನೆ, ಡಿಪೆಂಡೆಂಟ್ಗೆ ನೋಟಿಸ್ ಬರುತ್ತೆ. ಡಿಪೆಂಡೆಂಟ್ ಏನು ಮಾಡಬೇಕು, ರಿಪ್ಲೈ ಕೊಡಬೇಕು, ಸೆಕ್ಯೂರಿಟಿ ಕೊಡಬೇಕು, ಕೋರ್ಟಿಗೆ ಕನ್ವಿನ್ಸ್ ಮಾಡಬೇಕು. ಮಾಡದೆ ಹೋದರೆ ಅಟ್ಯಾಚ್ಮೆಂಟ್ ಆಗುತ್ತೆ, ದಿಸ್ ಈಸ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್. These are the steps involved in Order 38. ಸೊ ಕೇಸ್ ಲಾಸ್, ಅದೇ ಕೇಸ್ ಲಾನ ನಾನು ಇಲ್ಲಿ ಬರ್ತೀನಿ. ರಾಮನ್ ಟೆಕ್ನಿಕಲ್ ಪ್ರಾಸೆಸ್ ಇಂಜಿನಿಯರಿಂಗ್ ವರ್ಸಸ್ ಸೋಲಂಕಿ ಟ್ರೇಡರ್ಸ್. ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್ ಈಸ್ ನಾಟ್ ಫಾರ್ ಸೆಕ್ಯೂರಿಂಗ್ ಪ್ಲೇಂಟಿಫ್ಸ್ ಕ್ಲೇಮ್ ಲೈಕ್ ಡೆಟ್ ರಿಕವರಿ ಟೂಲ್. ಇಟ್ ಈಸ್ ಓನ್ಲಿ ಟು ಪ್ರಿವೆಂಟ್ ಅಟೆಂಪ್ಟ್ ಟು ಡಿಫೀಟ್ ದ ಎಕ್ಸಿಕ್ಯೂಷನ್. ನೋಡಿ, ಅಂದರೆ ಡಿಕ್ರಿಯ ಜಾರಿಗೊಳಿಸುವಿಕೆಯನ್ನು, ತೀರ್ಪಿನ ಜಾರಿಗೊಳಿಸುವಿಕೆಯನ್ನು ಸೋಲಿಸುವ ಒಂದು ದುರುದ್ದೇಶ ಯಾರಿಗೆ, ಪ್ರತಿವಾದಿಗೆ ಇದ್ದರೆ ಮಾತ್ರ ನಾವೇನು ಮಾಡ್ತೀವಿ, ಆಸ್ತಿಯನ್ನು ಅಟ್ಯಾಚ್ಮೆಂಟ್ ಮಾಡ್ತೀವಿ ಅನ್ನೋದು ಈ ಪ್ರಕರಣದ ಅರ್ಥ. ದೆನ್ ಪ್ರೇಮರಾಜ್ ಮುಂಡಾ ವರ್ಸಸ್ ಮೊಹಮ್ಮದ್ ಮನೇಕ್, ಇದನ್ನು ಕೂಡ ಆ ಪ್ರಕರಣದಲ್ಲಿ ಹೇಳಿದ್ದೀನಿ, ನಾನು ಅರೆಸ್ಟಲ್ಲೂ ಹೇಳಿದ್ದೀನಿ. ಆ್ಯಕ್ಚುಯಲ್ ಇಂಟೆಂಟ್ ಟು ಅಬ್ಸ್ಟ್ರಕ್ಟ್ ಎಕ್ಸಿಕ್ಯೂಷನ್ ಮಸ್ಟ್ ಬಿ ಶೋನ್. ನೋಡಿ, ಕಾರಣ ಅನ್ನಿಸ್ಬೇಕು. ಮಿಯರ್ ಇನ್ಸಾಲ್ವೆನ್ಸಿ ಆರ್ ಪ್ರಾವರ್ಟಿ ಈಸ್ ನಾಟ್ ದಿ ಗ್ರೌಂಡ್. ಅಲ್ಲೂ ಹೇಳಿದ್ದೀವಿ, ಸೇಮ್ ರಿಪಿಟೇಷನ್ ಇದು, ಹಿಂದಿನ ವಿಡಿಯೋ ನೀವು ನೋಡ್ಬೋದು. ಸೊ ವಿತ್ ದಿಸ್ ಐ ಕ್ಯಾನ್ ಕನ್ಕ್ಲೂಡ್ ಅಟ್ಯಾಚ್ಮೆಂಟ್ ಇಶ್ಯೂ. ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಜ್. ನೋಡಿ, ತೀರ್ಪು ಕೊಡೋಕ್ಕಿಂತ ಮೊದಲು ದಸ್ತಗಿರಿನೂ ಮಾಡ್ಬೋದು ಅಥವಾ ಪ್ರಾಪರ್ಟಿನ ಜಪ್ತಿ ಮಾಡ್ಬೋದು. ಓಕೆ, ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್ ಈಸ್ ಎ ಪ್ರಿವೆಂಟಿವ್ ಶೀಲ್ಡ್, ರಕ್ಷಣಾತ್ಮಕ ಕ್ರಮ ಇದು. ಇಟ್ ಈಸ್ ಎ ಪ್ರಿವೆಂಟಿವ್ ಶೀಲ್ಡ್ ಟು ಎನ್ಶ್ಯೂರ್ ದಟ್ ದ ಫ್ಯೂಚರ್ ಡಿಕ್ರಿ ಈಸ್ ನಾಟ್ ರೆಂಡರ್ಡ್ ಯೂಸ್ಲೆಸ್. ಮುಂದೆ ಕೊಡುವಂತಹ ತೀರ್ಪು ಇದೆಯಲ್ಲ, ಅದು ಅನುಪಯೋಗಿ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ಈ ಕ್ರಮವನ್ನು ಜರುಗಿಸಲಾಗ್ತದೆ. ಇಟ್ ಪ್ರಿಸರ್ವ್ಸ್ ಬ್ಯಾಲೆನ್ಸ್ ಬಿಟ್ವೀನ್ ಪ್ಲೇಂಟಿಫ್ಸ್ ರೈಟ್ ಆಫ್ ಹೀಸ್ ಕ್ಲೇಮ್ and dependents hardship. We are issuing show cause notice. So RD artem partem is followed. So both are having equal rights here ಅನ್ನೋದನ್ನ ನಾವು ನೋಡ್ಬೋದು. This is all about attachment before judgment. And the previous video is arrest before judgment. ಎರಡನ್ನು ಹೇಳಿದ್ದೀನಿ, ಎರಡು ಆಲ್ಮೋಸ್ಟ್ ರಿಪ್ಲಿಕಾ ಇದ್ದಾವೆ. ಕಾರಣಗಳು, ಫೌಂಡೇಶನ್ಸು, ಜುರಿಸ್ಪ್ರುಡೆನ್ಷಿಯಲ್ ತತ್ವಗಳು ಎಲ್ಲ ಸೇಮ್ ಇದ್ದಾವೆ. ಎರಡಕ್ಕೂ ರೆಡಿ ಆದರೆ ಯಾವುದಾದ್ರು ಒಂದು ಬಂದರೂ ನೀವು ಅತ್ಯುತ್ತಮವಾಗಿ ಪರೀಕ್ಷೆಯಲ್ಲಿ ಆ ವಿಷಯವನ್ನು
ಬರಿಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತೀನಿ. ಮತ್ತು ಇದರದ್ದು PDF ಗಳನ್ನ ಟೆಲಿಗ್ರಾಮ್ ಚಾನಲಲ್ಲಿಯೂ ಕೂಡ ನಿಮಗೆ ನಾನು ಕೊಡಲಿಕ್ಕೆ